ಕಲಬುರಗಿ ನಗರದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯಲ್ಲಿಂದು ವಿವಿಧ ಸಂಘಟನೆಗಳಿಂದ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿತ್ತು. ಕಲಬುರಗಿ ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿ ಅವರಿಗೂ ಅದರಂತೆ ಇಂದು ವಿವಿಧ ಸಂಘಟನೆ ಹಾಗೂ ಸರ್ವ ಸಮಾಜಗಳಿಂದ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಶಾ ಅವರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕುವುದರ ಜೊತೆಗೆ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಪ್ರತಿಭಟನೆ ಮೂಲಕ ಮನವಿ ಪತ್ರ ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ ಎನ್ಕೆಎಸ್ ಟಿವಿ 4 ನ್ಯೂಸ್. ನಾವು ಗುಲ್ಬರ್ಗಾ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಯಾಕೇನು ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ನಡೆಯತಕ್ಕಂಥ ಒಂದು ಸಂವಿಧಾನದ 75ನೇ ವರ್ಷದ ಒಂದು ಆಚರಣೆ ಮಾಡೋದ್ರ ಜೊತೆಗೆ ಸಂವಿಧಾನವನ್ನು ಹಸ್ತಾಂತರ ಮಾಡಿಕೊಂಡಂಥ ದಿವಸವನ್ನು ಎಲ್ಲರೂ ಚರ್ಚಾಕೂಟದಲ್ಲಿದ್ದರು. ಇದೇ ರೀತಿಯಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ನಿರಂತರವಾಗಿ ಸಂವಿಧಾನದ ಬಗ್ಗೆ, ಸಂವಿಧಾನದಲ್ಲಾದಂಥ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಅವಿವೇಕಿಯಾದಂಥ ಅಮಿತ್ ಶಾ ಅವರು ಕೂಡ ಅದರಲ್ಲಿ ಹೆಚ್ಚಿಗೆ ಮಾತಾಡಲು ಪ್ರಾರಂಭ ಮಾಡಿದರು. ಯಾವ ರೀತಿ ಮಾತಾಡಿದ್ರಪ್ಪ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಯಾರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇಲ್ಲಿ ಏನು ವಾಸವಾಗಿದ್ದಾರೆ, ಇಲ್ಲಿ ಪ್ರಜೆಗಳಿದ್ದಾರೆ, ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಇದೆ, ಪ್ರಜಾಪ್ರಭುತ್ವಕ್ಕೊಂದು ಸಂವಿಧಾನ ನಿರ್ಮಾಣ ಮಾಡಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನಕಾರಿ ಆಗತಕ್ಕಂಥದ್ದು ಎಲ್ಲ ದಲಿತ ಬಾಂಧವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರಿಗೆ ನೋವನ್ನುಟ್ಟತಕ್ಕಂಥ आज भारत देश में एक ऐतिहासिक हो रहा है, एक ऐतिहासिक बंद अगर हुआ है तो गुलबर्गा में हुआ। ये जो बंद करे हम लोग, यहाँ का आवाज, हम लोगों की आवाज जो पार्लियामेंट में बैठे हुआ इस देश का नालायक होम मिनिस्टर अमित शाह को पहुंचाने के लिए ये बंद किया गया है। ये जो गृह मंत्री है हमारे डॉक्टर बाबा साहब अंबेडकर के बारे में एक अपमान के रीति में उनको अपमान करने के उद्देश्य से ये जो बात किया है, इसलिए हम लोग सब खंडन करके आज गुलबर्गा में हर जात के, हर लोगों के, हर धर्म के हम सब मिलकर ये बंद किया है। ये आवाज ಕಲಬುರಗಿ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಕಲಬುರಗಿ ಜಿಲ್ಲೆಯ ಎಲ್ಲ ಜಾತಿ, ಎಲ್ಲ ಜನಾಂಗದವರು ಸೇರಿ ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಬಂದ್ ಆಚರಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದರೆ, ಈ ದೇಶದ ಸಂವಿಧಾನ ಶಿಲ್ಪಿ, ನಮ್ಮೆಲ್ಲರಿಗೆ ಆರಾಧಕರು ಮತ್ತು ಮಾರ್ಗದರ್ಶಕರು, ನಮ್ಮೆಲ್ಲ ಬದುಕಿಗೆ ಕಾರಣೀಕೃತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ತಗೊಂಡು ಅದು ಸ್ವರ್ಗ ನರಕ ಜೊತೆ ಹೋಲಿಸಿದಕ್ಕೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಾತನ್ನು ಖಂಡಿಸಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ ಈ ದೇಶದಲ್ಲಿ ಕಳೆದ 11 ವರ್ಷದಿಂದ ನರೇಂದ್ರ ಮೋದಿಯವರ ಹೆಸರನ್ನು ತಗೊಂಡು ಮೋದಿ ಅಂತ ದೇಶ ವಿದೇಶಗಳಲ್ಲಿ ಚಿಲ್ತಾ ಇದ್ದಾರೆ. ಅವಾಗ ಅಮಿತ್ ಶಾಗೆ ಸ್ವರ್ಗ ನರಕ ನೆನಪಿಲ್ಲ. ಅದು ವಿಶೇಷವಾಗಿ ಯಾರು ಮನುಸ್ಮೃತಿಯನ್ನು ಸುಟ್ಟಿದ್ದಾರೋ, ಮನುಸ್ಮೃತಿಯನ್ನು ವಿರೋಧಿಸಿದ್ದಾರೋ, ಮನುಸ್ಮೃತಿಯಿಂದ ಈ ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಅನ್ಯಾಯ ಆಗಿದ್ದು ಅಂಥ ಒಂದು ವಿಷಯವನ್ನು ತಗೊಂಡು ಸ್ವರ್ಗ ನರಕ ಜೊತೆ ಮಾತಾಡ್ತಕ್ಕಂಥ ಈ ಅಮಿತ್ ಶಾ ವಿಷಯವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಅಮಿತ್ ಶಾ ಈ ದೇಶದ ಪ್ರಧಾನಮಂತ್ರಿ ಪದದಿಂದ ಹಿಂದೆ ಸರಿಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ರಾಷ್ಟ್ರಪತಿಯವರು ಅವರು ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ನಾವೆಲ್ಲ ಜಾತಿಯ, ಎಲ್ಲ ಜನಾಂಗದ ಜನ ಸೇರಿ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಳ್ಳಿಗಳಿಂದ ಜನ ಬಂದಿದ್ದಾರೆ. ನಾನು ಮೇರಾಜ್ ಪಟೇಲ್ ತಾವರ್ಗೇರ, ನಮ್ಮ ಸಂಜೀವ್ ಶೆಟ್ಟಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು, ಮತ್ತು ನಮ್ಮ ತಾವರ್ಗೇರ ಜನ ಬಂದಿದ್ದಾರೆ, ನಿಜಾಮುದ್ದೀನ್ ಅವರಿದ್ದಾರೆ, ಮತ್ತು